ನಮಸ್ಕಾರ ಸ್ನೇಹಿತರೆ, ನಾನು ಸುಧಾ ಶ್ರೀನಿವಾಸ್. ನಾನೀಗ ಒಂದು ನೈಜ ಘಟನೆ ಹೇಳ್ತೀನಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಮ್ಮೆ ನಮ್ಮ ರಾಜ್ಯದ ಹೆಸರಾಂತ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜರ್ಮನಿ ದೇಶಕ್ಕೆ ಹೋಗಿದ್ದರು. ಅವರು ಅಲ್ಲೊಂದು ತತ್ವಶಾಸ್ತ್ರ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆ ಮುಗಿದ ಮೇಲೆ ಅಲ್ಲಿನ ಅಧಿಕಾರ ವರ್ಗದವರು ಇವರು ಪರಿಚಯ ಕೇಳಿದ್ರು. ನೀವು ಯಾರು ಎಂದರು. ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂದು ತಿಳಿಸಿದ್ರು. ಅವರಿಗೆ ಗೊತ್ತಾಗಲಿಲ್ಲ. ನಿಮ್ಮ ದೇಶ ಯಾವುದು, ನಿಮ್ಮ ಊರು ಯಾವುದು ಎಂದರು. ನಮ್ಮದು ಭಾರತ ದೇಶ, ಊರು ಮೈಸೂರು ಎಂದರು. ಭಾರತದ ಯಾವುದೇ ಪ್ರಾಂತ್ಯದಲ್ಲಾಗಲಿ ಮೈಸೂರಿನ ಹೆಸರು ಹೇಳಿದರೆ ಅದು ಪ್ರಸಿದ್ಧವಾದ ರಾಜ್ಯವಾದ್ದರಿಂದ ಎಲ್ರಿಗೂ ತಿಳಿತಾ ಇತ್ತು. ಆದರೆ ಜರ್ಮನಿ ದೇಶದವರಿಗೆ ಈ ರಾಜ್ಯದ ಪರಿಚಯ ಹೇಗಿರಕ್ಕೆ ಸಾಧ್ಯ? ಅವರಿಗೆ ಮೈಸೂರು ಎಂದರೆ ತಿಳಿಲಿಲ್ಲ. ಹೋಗಲಿ, ವಿಜಯನಗರದ ಹೆಸರು ಕೇಳಿದ್ದೀರಾ ಅಂತ ರಾಜರು ಕೇಳಿದ್ರು. ಅವರು ಇಲ್ಲ ಎಂದರು. ಇವ್ರಿಗೆ ಹೇಗಪ್ಪ ಅರ್ಥ ಮಾಡಿಸುವುದು ಎಂದು ಯೋಚಿಸುತ್ತಾ ಇದ್ದರು ರಾಜರು. ಆಗ ಅಲ್ಲಿಯವರೇ ಕೇಳಿದ್ರು, ಭಾರತ ದೇಶದಲ್ಲಿ ಒಬ್ಬರು ರಾಮಸ್ವಾಮಿ ಅನ್ನುವವರಿದ್ದಾರೆ, ಅವರು ಅರ್ಥಶಾಸ್ತ್ರಕ್ಕೆ ಭಾಷ್ಯ ಬರೆದಿದ್ದಾರೆ, ಅವ್ರು ನಿಮಗೆ ಗೊತ್ತೇ ಎಂದು ಪ್ರಶ್ನಿಸಿದ್ರು. ಆಗ ರಾಜರು ತಕ್ಷಣ, ಓಹೋ, ಅವ್ರು ನನಗೆ ಚೆನ್ನಾಗಿ ಗೊತ್ತು, ಅವರು ನಮ್ಮ ಮೈಸೂರು ಊರಿನವರೇ ಎಂದರು. ಆಗ ಅವರಿಗೆಲ್ಲ ತುಂಬ ಸಂತೋಷವಾಯಿತು. ಮುಖಗಳೆಲ್ಲ ಅರಳಿದುವು. ಮಹಾನುಭಾವರು ಅವರು. ಅರ್ಥಶಾಸ್ತ್ರಕ್ಕೆ ಭಾಷ್ಯ ಬರೆದು ಜಗತ್ ಪ್ರಸಿದ್ಧಿರಾದ ಆ ಪೂಜ್ಯ ರಾಮಸ್ವಾಮಿ ಊರಿನವರೇ ನೀವು ಎಂದರು. ಹೌದು ಎಂದರು ರಾಜರು. ನಿಮ್ಮ ದರ್ಶನದಿಂದಲೇ ಅವರನ್ನೇ ನೋಡಿದ ಹಾಗಾಯಿತು. ಇತ್ತೀಚೆಗೆ ಅವರು ಇಲ್ಲಿಗೆ ಬಂದಿದ್ದರು. ಅನೇಕ ಉಪನ್ಯಾಸಗಳನ್ನು ಕೊಟ್ಟು ತುಂಬ ಪ್ರಸಿದ್ಧಿಯಾಗಿದ್ದರು. ನೀವು ಊರಿಗೆ ಹೋದ್ಮೇಲೆ ಅವರಿಗೆ ನಮ್ಮೆಲ್ಲರ ನಮಸ್ಕಾರಗಳನ್ನು ತಿಳಿಸಿ ಎಂದು ರಾಜರನ್ನು ಗೌರವದಿಂದ ಬೀಳ್ಕೊಟ್ರು. ನೋಡಿ, ಇಲ್ಲಿ ರಾಜರು ರಾಮಸ್ವಾಮಿಗಳಿಂದ ಗುರುತಿಸಲ್ಪಟ್ಟರು. ಇದೇ ವಿದ್ಯೆಯ ಮಹತ್ವ. ಅನಂತರ ಮಹಾರಾಜರು ಮೈಸೂರಿಗೆ ಹಿಂದಿರುಗಿದ ಮೇಲೆ ರಾಮಸ್ವಾಮಿ ಮನೆಯನ್ನು ಹುಡುಕೊಂಡು ಹೋದರು. ರಾಮಸ್ವಾಮಿಗಳು ಬಡವರಾಗಿದ್ದರು. ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು. ಅವರಿಗೆ ಮಹಾರಾಜರೇ ತಮ್ಮ ಮನೆಗೆ ಬಂದಿದ್ದು ನೋಡಿ ತುಂಬ ಆಶ್ಚರ್ಯ ಆಯಿತು. ರಾಜರು ಅವರನ್ನು ನೋಡಿದ್ರು. ನಂತರ ಹೇಳಿದ್ರು, ರಾಮಸ್ವಾಮಿಗಳೇ, ನಾನು ಮೈಸೂರಿನಲ್ಲಿ ಮಾತ್ರ ರಾಜನಿರಬಹುದು, ನೀವು ಪ್ರಪಂಚಕ್ಕೆ ರಾಜರಿದ್ದೀರಿ. ನಿಮ್ಮ ಕೀರ್ತಿ ಪ್ರಪಂಚದಲ್ಲೆಲ್ಲ ವ್ಯಾಪಿಸಿದೆ. ನೀವು ನಮ್ಮ ಊರಿನಲ್ಲಿರುವುದೇ ನಮಗೆ ಹೆಮ್ಮೆ ಎಂದು ಧನ್ಯವಾದ ಹೇಳಿ ಗೌರವಿಸಿದ್ರು. ಅವರಿಗೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಸಿಗುವ ಹಾಗೆ ಮಾಡಿದ್ರು. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜನನ್ನು, ಶ್ರೀಮಂತನನ್ನು ಆ ದೇಶದಲ್ಲಿ ಮಾತ್ರ ಜನರು ಗೌರವಿಸುವರು. ಆದರೆ ವಿದ್ಯೆಗೆ ಸದಾ ಸರ್ವತ್ರ ಗೌರವ ಇರುತ್ತದೆ. ವಿದ್ಯೆಯು ರಾಜ್ಯ ಅಧಿಕಾರಕ್ಕಿಂತಲೂ ವ್ಯಾಪಕವಾದದ್ದು. ಶ್ರೀಮಂತನಾಗುವುದಕ್ಕಿಂತಲೂ ಅಧಿಕಾರಿಯಾಗುವುದಕ್ಕಿಂತಲೂ ಹೆಚ್ಚು ವಿದ್ಯಾವಂತನಾಗಲು ಪ್ರಯತ್ನ ಪಡಬೇಕು ಅಲ್ವೇ? ಇನ್ನೊಂದು ಸ್ವಾರಸ್ಯಕರವಾದ ವಿಷಯದೊಡನೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.